ಇದು ರಾಜ್ಯಕ್ಕೆ ಅಥವಾ ದೇಶಕ್ಕೆ ಆಗಿರುವಂತ ಅವಮಾನ. ಯಾಕೆಂದ್ರೆ ದೇಶ ಅಂತ ಯಾಕೆ ತಗೊಂತೀನಿ ಅಂದ್ರೆ ಅವರ ಚೇರ್ ಹಿಂಭಾಗದಲ್ಲಿ ನಮ್ಮ ದೇಶದ ಬಾವುಟ ಇರುವಂತದ್ದು ನಾವೆಲ್ಲರೂ ಗಮನಿಸಿದೀವಿ. ನಾವು ಬಾವುಟವನ್ನ ನೋಡಿದಾಗ ಸಾಕು ಒಂದು ರೀತಿ ಸಲ್ಯೂಟ್ ಮಾಡುವಂಥದ್ದು, ನಿಂತ್ಕೊಳ್ಳುವಂಥದ್ದು, ಈ ರೀತಿಯಾಗಿ ನಾವು ಒಂದು ಸಂಸ್ಕಾರ ಇಟ್ಕೊಂಡಿರುವಂತವ್ರು ಈ ದೇಶದಲ್ಲಿ. ಅಂತವ್ರು ಈ ಜಾಗದಲ್ಲಿ ಆ ಸ್ಥಾನದಲ್ಲಿ ಕುತ್ಕೊಂಡು ಈ ರೀತಿ ಕೃತ್ಯವನ್ನ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಕ್ಷಮೆ ಇದ್ದಿರುವಂಥದ್ದು. ಎರಡನೇದು, ನಾವು ಸಾರ್ವಜನಿಕರು ಏನಾದ್ರೂ ಕೂಡ ಒಳಗಡೆ ಹೋಗ್ಬೇಕು, ಅವ್ರನ್ನ ನೋಡ್ಬೇಕು ಅಂದ್ರೆ ನಮ್ಮನ್ನ ಆಚರಿಸಿ ಕಾಯಿಸ್ತಾರೆ 2 ಅವರ್ 3 ಅವರು. ಅಯ್ಯೋ, DIG ನೋಡಕ್ಕಾಗತ್ತಾ? DIG ಸಾಹೇಬ್ರನ್ನ, ಅವ್ರನ್ನ ಕಾನ್ಸ್ಟೇಬಲ್ಗಳನ್ನ 5 ಜನ ದಾಟಿ ಬಾಗ ಒಳಗಡೆ ಹೋದ್ರೆ ಅವ್ರ ದೌಲತ್ತೇ ಬೇರೆ, ಅವರ ಒಂದು ನಿರೀಕ್ಷಣೆ ನೋಡೋದೇ ಬೇರೆ ರೀತಿ. ಕುಂತ್ಕೊಳ್ಳಿ ಅನ್ನುವಂಥ ಸೌಜನ್ಯನೂ ಕೂಡ ಇಲ್ದಿರೋಂತ ಮೂರ್ಖರು ಕುಂತಿರ್ತಾರೆ. ಆ ಮೂರ್ಖರುಗಳು ಯಾರೋ ಒಬ್ಬ ಮೂರ್ಖ ಅದರಲ್ಲಿ ಒಳಗಡೆ ಕುಂತ್ಕೊಂಡು ಇವ್ರು ಎಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕೂಡ ಒಂದು ನಿದರ್ಶನ ಆಗಿರುವಂಥದ್ದು. ಮೂರನೇದು ಸರ್, ನಾನು ಹೇಳೋದು ಬರೀ ಸಸ್ಪೆನ್ಷನ್ ಇಸ್ ನಾಟ್ ಎನ್ ಎ ರೈಟ್ ಐಡಿಯಾ. ಇವರಿಗೆ ಸಾರ್ವಜನಿಕ ಆಗಿರುವಂತ ಮೋಸ, ನೋವು ಅಂದ್ರೆ ಅವ್ರೇನ ಮಾಡ್ಕೊಂಡು ಅದಕ್ಕೆ ನೋವಲ್ಲ, ನಮ್ಗೆ ನಮ್ಮ ದೇಶದ ಬೌಡದ ಮುಂದೆ ಮಾಡಲ್ಲ ಆ ನೋವು, ಇವೆಲ್ಲಕ್ಕೂ ಸೇರಿ ಒಂದು FIR ನ ಮಾಡಿಸ್ಬೇಕಾಗತ್ತೆ, ಒಂದು FIR ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. 1-2 ದಿನ ಅದು ಜೈಲಿಗೆ ಹೋಗ್ಬೇಕಾಗುತ್ತೆ ಸರ್ ಈ ರೀತಿಯಾಗಿರುವಂತರು. ಹಾಗಾದ್ರೆ ಸರ್ಕಾರಿ ಕೆಲಸದಲ್ಲಿರುವಂತ ಹೆಣ್ಣು ಮಕ್ಕಳುಗಳಿಗೆ ರಕ್ಷಣೆ ಇದೆಯಾ ಇಲ್ವೋ ಅನ್ನುವಂಥದ್ದು. ಏನು ಪಿಂಕ್ ವಯಸ್ಸಾಡ ಹೆಣ್ಣು ಮಕ್ಕಳಿಗೆ ಈ ಒಂದು ಸೌಲಭ್ಯ, ಹೆಣ್ಣು ಮಕ್ಕಳಿಗೆ ಒಂದು ನಂಬರ್ ಫೋನ್ ಮಾಡಿದ್ರೆ ಸಾಕು ಅನ್ನೋದು ಇದೆಯಲ್ಲ, ಇಲ್ಲಿ ಅಲ್ಲೋಯ್ತು. ಆ ಪೊಲೀಸ್ ಡಿಪಾರ್ಟ್ಮೆಂಟಿನ ಆ ಒಂದು ರಕ್ಷಣೆ ಎಲ್ಲೋಯ್ತು. ಹಾಗಾಗಿ ನೋಡಿ, ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಅಥವಾ ಇನ್ನೊಬ್ಬ ತಪ್ಪು ಮಾಡಿದ್ರೆ ಇಡೀ ಡಿಪಾರ್ಟ್ಮೆಂಟ್ಗೆ ಕಳಂಕ. ಅದೇ ಯೂನಿಫಾರ್ಮ್, ಕಾಕಿಗೆ ಎಲ್ಲರೂ ಒಂದೇ, ಕಾನ್ಸ್ಟೇಬಲ್ ಮಾಡಿದ್ರು ಅಷ್ಟೇ, ಕಮಿಷನರ್ ಮಾಡಿದ್ರು ಅಷ್ಟೇ. ಸೊ ಇಂಥ ಒಂದು ವ್ಯಕ್ತಿಯನ್ನ ಸುಮ್ಮನೆ ಬಿಟ್ಟಿರುವಂಥದ್ದು, ಸಸ್ಪೆಂಡ್ ಮಾಡಿಬಿಟ್ರು. ಸಸ್ಪೆಂಡ್ ಇಸ್ ಕನ್ಫರ್ಮ್ ಬಿಡಿ, ದೊಡ್ಡ ಪನಿಷ್ಮೆಂಟ್ ಅಲ್ಲ, ಬಟ್ ಸಸ್ಪೆನ್ಷನ್ಗಿಂತ ಜಾಸ್ತಿಯನ್ನ ಏನಾದರೂ ಅವ್ರಿಗೆ ಕೊಡಬೇಕಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಕಾನೂನು ಮುಖಾಂತರ ಈ ರೀತಿ ಕಚೇರಿಯಲ್ಲಿ ಮಾಡುವಂಥದ್ದು ಈ ತರ ಅಸಭ್ಯವಾದ ವರ್ತನೆ ಖಂಡಿತವಲ್ಲ. ಸಾರ್ವಜನಿಕ ಕಚೇರಿಯಲ್ಲಿ ಈ ರೀತಿ ಮಾಡುವಂಥದ್ದು ಇಟ್ ಇಸ್ ಅನ್ ಅಫೆನ್ಸ್. ಸಾರ್ವಜನಿಕ ಸ್ಥಳದಲ್ಲಿ ನೀವು ನಿಂತ್ಕೊಳ್ಳಿ ಏನಾದರೂ ಮಾಡಿದ್ರೆ ಬಂದು ಪೊಲೀಸ್ ಕರ್ಕೊಂಡೋಗಿ FIR ಹಾಕ್ಸಲ್ವಾ ಸರ್? ಸಾರ್ವಜನಿಕ ಸ್ಥಳದಲ್ಲಿ ನೀವು ಈ ರೀತಿ ಮಾಡಂಗಿಲ್ಲ, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನೀವು ಈ ತರ ಏನೋ ಒಂದು ಅಶ್ಲೀಲವಾದ ವಿಷಯನೋ ವಿಡಿಯೋನೋ ಮಾಡ್ತಿದ್ರೆ ಬಿಡ್ತಾರಾ? ಯಾಕಂದ್ರೆ ಅದು ಸಾರ್ವಜನಿಕ ಸೇರಿರುವಂತ ಜಾಗ. ಹಾಗಾಗಿ ಇದು ಕೂಡ ಸಾರ್ವಜನಿಕರದು, ಕ್ಯಾಬಿನ್ ಅವ್ರದ್ದಿರ್ಬೋದು, ಬಟ್ ಪಬ್ಲಿಕ್ ಪ್ಲೇಸ್ ಅದು. ಪಬ್ಲಿಕ್ ಇರುವಂತ ಹೋಗ್ ಬರುವಂಥದ್ದು, ಅವ್ರ ಕರ್ತವ್ಯಗಳನ್ನ ನೋಡ್ಕೊಳ್ಳುವಂತ ಜಾಗ. ದಿಸ್ ಇಸ್ ಅನ್ ಅಶೇಮ್ ಸರ್. ಇದು ಎಂತ ಮರ್ಯಾದೆ ಹೋಗಿದೆ ಅಂದ್ರೆ ಬಹುಶಃ ಯಾರು ಕೂಡ ಇತಿಹಾಸದಲ್ಲಿ ಕಂಡೇ ಇರುವಂಥದ್ದು. ಯಾವುದೋ ಒಂದು ಮಠದಲ್ಲಿ ಆಗಿದೆ ಅಂತ ನೋಡ್ಕೊಂಡ್ರೆ ಓಕೆ, ದಟ್ ಈಸ್ ಆಲ್ ಪರ್ಸನಲ್. ಬಟ್ ಈ ರೀತಿಯಾಗಿ ಅಥವಾ ಅವ್ರ ಕಚೇರಿಲಿ ಆಗಿರುವಂಥದ್ದು, ಅವರ ಒಂದು ಕಚೇರಿಲ್ಲ ಅವ್ರ ಮೇಲೆ ಆಗಿರೋದು ಬಿಟ್ಟಾಕಿ, ಮಾಮೂಲಿ ಇದ್ದಿದ್ದೇವಲ್ಲ, ಜೀರ್ಣಿಸ್ಕೊಂಬೋಣ. ಯೂನಿಫಾರ್ಮ್ ಇದೆ ಅಲ್ಲ, ಯೂನಿಫಾರ್ಮ್ ಅಲ್ಲಿ ಕುಂತ್ಕೊಂಡಿರೋ ವ್ಯಕ್ತಿ ಕುಂತಿರೋದು ಎಲ್ಲಿ? ಸರ್ಕಾರಿ ಜಾಗ, ನಾವು ಕೊಟ್ಟಿರುವಂತ ಸ್ಥಾನಮಾನ, ಪಡ್ಕೊಂಡಿರೋದು ಅವರೇನೆ, ಕೊಟ್ಟಿರೋದು ನಾವು. ಹಿಂದ್ಗಡೆ ಬಾವುಟ, ಆನ್ ಡ್ಯೂಟಿ. ಏನ್ ಈ ರೀತಿ ಏನ್ ಪಿಕ್ಚರ್ ಆಗೋಯ್ತಾ? ಭಾರಿ ಇದು ನೋವು ತಂತು ಸರ್. ಆ ವಿಷಯವನ್ನ ಟಿವಿಯಲ್ಲಿ ನೋಡೋಕ್ಕೂ ಕೂಡ ಮುಜುಗರ ಆಗುತ್ತೆ. ಯಾಕಂದ್ರೆ ಆ ಕಾಕಿ ಇದೆಯಲ್ಲ, ಆ ಕಾಕಿ ಈ ರೀತಿ ನಡ್ಕೊಳ್ಳೋದು ನೋಡೋದೇ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಐ ಥಿಂಕ್ ಯಾರಾದ್ರೂ ಏನಾದ್ರು ಒಂದು ಕಂಪ್ಲೇಂಟ್ ನ ಕೊಟ್ಟು ಆದಷ್ಟು ಬೇಗ ಒಂದು FIR ಅನ್ನಾದ್ರೂ ಮಾಡಿಸಿ, ಸ್ವಲ್ಪ ಅವ್ರಿಗೆ ಪಟ್ಟಿರೋ ಸುಖಗಳಿಗಿಂತ ಮುಂದೆ ಇದಕ್ಕೆಲ್ಲ ಏನು ಒಂದು ಶಿಕ್ಷೆ ಆಗುತ್ತೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಅವ್ರನ್ನ ಬೈಟ್ ಕೇಳಿದಾಗ ಬಹಳ ನಿರ್ಲಕ್ಷ್ಯ ಆನ್ಸರ್ ಹೇಳ್ತಾರೆ. ನಾನು 8 ವರ್ಷದಲ್ಲಿ ನಾನು ಅಲ್ಲಿ ಕಚೇರಿಯಲ್ಲಿ ಇದ್ದಿದ್ದು, 8 ವರ್ಷದ ಹಿಂದಿನ ವಿಡಿಯೋ, ಅದಿನ್ನು ಸುಳ್ಳು, ನನಗೆ ಗೊತ್ತೇ ಇಲ್ಲ ಅದು ಆಕ್ಚುಲಿ ಹೇಗ್ ಮಾಡಿದಾರೋ, ಇಂದ ಮಾಡಿರ್ಬೋದು, ಈ ರೀತಿಯಲ್ಲಿ 8 ವರ್ಷದಿಂದ AI ಇರ್ಲಿಲ್ವಲ್ಲ ಸರ್? ಇವಾಗ ಮಾಡಿದಾರೆ ಅಂತ ಹೇಳ್ತಾರೆ. 8 ವರ್ಷದಿಂದ AI ಇರ್ಲಿಲ್ವಲ್ಲ. 8 ವರ್ಷದಿಂದ ಮಾಡಿದಾರೋ, 3 ವರ್ಷದಿಂದ ಮಾಡಿದಾರೋ, AI ಮಾಡಿದಾರೋ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಆದ್ರೆ ನಿಜ ಏನು ಅಂದ್ರೆ ನಡೆದಿರೋಂತೂ ಖಂಡಿತ ಅಲ್ಲಿರುವಂತದ್ದು ಏನೋ ಒಂದು ಸತ್ಯ ಇದೆ. ಬೆಂಕಿ ಇಲ್ದಿರೋ ಹಾಗೆ ಹೊಗೆ ಯಾರಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಸಮರ್ಥಿಸ್ಕೊಬೇಕು. ಪೊಲೀಸರಲ್ವಾ ಸರ್? DIG ಹಣಕಾಸಿನಲ್ಲಿ ತುಂಬಾ ಶೋಕರ ಇರುವಂತವ್ರು, ಶ್ರೀಮಂತರು, ಪವರ್ಸ್ ಇರೋರು, ಎಲ್ಲರನ್ನು ಕೂಡ ಯಾರನ್ನ ಬೇಕಾದ್ರೂ ಮುಟ್ಟಿ ಕೈ ಹಿಡ್ಕೊಂಡು ಎಳೆಯುವಂತ ಶಕ್ತಿ ಇರುವಂತವ್ರು ಸರ್ಕಾರಿ ಜಾಗ. ಆದ್ರೆ ಇಂಥ ಒಂದು ಮನಸ್ಥಿತಿ ಇರುವಂತ ನನ್ನ ಮಕ್ಕಳು ಏನಾದ್ರೂ ಅಧಿಕಾರಗಳನ್ನ ಇಟ್ಕೊಂಡ್ ಕುತ್ಕೊಂತಾರಲ್ಲ, ಅಲ್ಲಿನ ಪರಿಸ್ಥಿತಿ ಏನಾಗ್ಬೋದು? ಯಾರೋ ಒಬ್ರು ಇವತ್ತು ಈಕ್ವಲ್ ಟು ನಾವು ಮಹಿಳೆಯರನ್ನ ಕೆಲ್ಸಕ್ಕೆ ಹೋಗ್ಬೋದು, ಮಹಿಳೆಯರು ಕುಂತ್ಕೊಂಡು ಕೆಲಸ ಮಾಡುವಂಥದ್ದು, ಅವರಿಗೆ ನಾವು ಪ್ರಾಮಿನೆನ್ಸ್ ಕೊಡುವಂಥದ್ದು, ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳು ಯೋಜನೆಗಳನ್ನ ಕೊಟ್ಟು ಹೆಣ್ಮಕ್ಳು ಆಚೆ ಹೋಗಿ ದುಡಿಬೇಕು ಅನ್ನೋಂಥದ್ದು.
ಇಂಥ ಕೆಲವು ಗಂಡಸರುಗಳಿಂದ ಅದು ಕೂಡ ಒಂದು ಪೂರೈಸುವಂಥದ್ದು ಕಷ್ಟ ಆಗ್ಬಿಟ್ಟಿದೆ ಸರ್. ಹಾಗಾಗಿ ನನ್ನ ಅಭಿಪ್ರಾಯ ಸರ್, ಫಸ್ಟ್ FIR ಆಗಬೇಕು. ನೀವೇನಾದ್ರೂ ಪ್ರಶ್ನೆಗಳು ಕೇಳಿ, ಇಂಟ್ರೂ ತಗೊಳ್ಳಿ, ಮೊದಲು FIR ಮಾಡಿ. ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಇದು ಮಾಡ್ಬೋದು ಸರ್? ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಮಾಡಿರುವಂಥದ್ದು ತಪ್ಪೇ. ಹಾಗೆ ಸಾರ್ವಜನಿಕ ಒಂದು ಮನಸ್ಥಿತಿಗಳು ದೇಶದ ಬಾವುಟದ ಇದ್ದಾಗ ಆತ ಸ್ಥಾನಮಾನವನ್ನ ಮರೆತು ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಂಡಿರೋದು ತಪ್ಪೇ. ಮತ್ತೆ ಆ ಟೈಮಲ್ಲಿ ಯಾರು ಆಚೆ ಕಾಯ್ತಿದ್ರಪ್ಪ, ಇವ್ರಿಗೆ ಯಾರೋ ಕಾಯ್ತಾ ಇರಲ್ವಾ? ಯಾವುದೋ ಒಂದು ಫೈಲು, ಯಾರೋ ಒಬ್ಬ ಸಾರ್ವಜನಿಕ. ಆಗ ಈತ ಏನ್ ಮಾಡ್ತಿದ್ದಾನೆ, ಆಯ್ತು ಏನೋ ಒಂದು ನೀರು ಕುಡಿದಾರೆ, ಕಾಫಿ ಕುಡಿದಾರೆ, ಊಟ ಮಾಡಿದಾರೆ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ 1 hour, ಓಕೆ. ಬಟ್ ಈ ರೀತಿಯಾಗಿ ನೀವು ತುಂಬಾ ಏನು ಇದನ್ನ ಎಂಜಾಯ್ಮೆಂಟ್ ಅನ್ಬೋದಾ? ಪದಗಳು ಸಿಗ್ತಾ ಇಲ್ಲ ಸರ್. ಎಂಜಾಯ್ಮೆಂಟ್ ಅನ್ಬಹುದಾ? ಅಥವಾ ಇದನ್ನ ಏನೋ ಅವರ ಸುಖಕ್ಕೋಸ್ಕರ ನೀವು ಸರ್ಕಾರಿ ಕಚೇರಿನ ಉಪಯೋಗಿಸ್ಕೊಂಡಿರೋದು ಕೂಡ. ಇವಾಗ ಯಾವುದೋ ಒಂದು ಲಾಡ್ಜ್ ಅಂತ ಅನ್ಕೊಳ್ಳೋಣ, ಆ ಲಾಡ್ಜಲ್ಲಿ ತಾವು ಎಂಟ್ರಿ ಕೊಡುವಂಥದ್ದು ಅಥವಾ ಈ ತರ ಮಾಡಿದ್ರು ಕೂಡ ಪೊಲೀಸ್ ಬಂದ ತಕ್ಷಣ ಹಿಡ್ಕೊಂಡು ಹೋಗ್ಬಿಡ್ತಾರಲ್ಲ ಸರ್. ಇದು ಸಾರ್ವಜನಿಕ ಸ್ಥಳ, ಆ ಸ್ಥಳ ನಮ್ದಲ್ವಾ? ಸೊ ಹಾಗಾಗಿ ಅಟ್ರಾಕ್ಟ್ ಮಾಡಿದ್ರೆ 20 ಇಂದ 25 ಕೇಸ್ಗಳನ್ನು ಹಾಕ್ಬೋದು. ಬಟ್ ಬರೀ ಸಸ್ಪೆನ್ಷನ್ ಇಸ್ ನಾಟ್ ಎನ್ ರೈಟ್ ವೇ ಅನ್ಸುತ್ತೆ ಸರ್. ಒಂದ್ ವೇಳೆ FIR ಆದ್ರೆ ಸರ್ ಎಷ್ಟು ವರ್ಷ ಶಿಕ್ಷೆ ಆಗ್ಬೋದು? ಎಲ್ಲ ಬೇಲೆ ಅಫೆನ್ಸ್ ಇರ್ತವೆ, 3 ವರ್ಷ ಒಳಗಡೆನೆ ಇರ್ತವೆ. ಬಟ್ ಫಸ್ಟ್ FIR ಆಗ್ಲಿ ಅನ್ನೋದು ನನ್ನ ಒಂದು ಮಾತು ಸರ್. ಸರ್, ಒಂದ್ ವೇಳೆ ಇಂತ ಅಧಿಕಾರಿಗಳ ಜೊತೆ ಏನಾದ್ರು ಹೆಣ್ಣು ಏನೋ ಒಂದು ಕಷ್ಟ ಆಗಿದೆ, ನನಗೆ ಶೋಷಣೆ ಆಗ್ತಿದೆ, ಹೊರಗಡೆ ಈ ತರದ ಮೋಸ ಆಗಿದೆ, ನನಗೆ ಸಹಾಯ ಮಾಡಿ, ನೀವೇ ನನಗೆ ಬೆಂದಿರ್ಬೋದು ಏನಾದ್ರು ಹೋದ್ರೆ ಏನೆಲ್ಲ ಆಗ್ಬೋದು ಇಂಥವ್ರಿಂದ? ಇಂಥವ್ರಿಂದ ಆಗೋದು ಫಸ್ಟ್ ಅಡ್ವಾಂಟೇಜ್. ಫಸ್ಟ್ ಯಾರು ಬಂದರೆ ಏನ್ ಬಂದರೆ ಫಸ್ಟ್ ಅವ್ರು ಅಡ್ವಾಂಟೇಜ್ ತಗೊಂತಾರೆ, ಅವ್ರ ಸುಖಕ್ಕನ್ನ ಅನುಭವಿಸೋ ರೀತಿಯಲ್ಲಿ ತಗೊಂತಾರೆ. ನಂತರ ಸಿಗಾಕೊಂಡು ತೊಂದರೆ ಆದಾಗ ಒಂದು ಉಪಯೋಗಿಸ್ಕೊಂತಾರೆ. ಏನು ಅಂದ್ರೆ ಹನಿ ಟ್ರಾಪ್ ಆಗೋದೇ, ನಾನು ಹನಿ ಟ್ರಾಪ್ ಮಾಡ್ಬಿಟ್ರು ನನ್ನ ಅಂತ ಹೆಣ್ಮಕ್ಳ ಮೇಲೆ ಹನಿ ಟ್ರಾಪ್ ಕೇಸನ್ನ ಹಾಕ್ಬಿಡುವಂಥದ್ದು, ಸಿಗಾಕೊಳ್ಳುವಂಥದ್ದು. ಇಲ್ಲಿ ಅದೃಷ್ಟವಶ ಯಾವ್ದೇ ಆ ಹೆಣ್ಮಗಳು ಯಾರೋ ಇದ್ರು, ಅವ್ರು ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ. ಪಾಪ ಅವ್ರ ಮನೆಗಳ ಪರಿಸ್ಥಿತಿಗಳು ಏನಾಗಿದ್ದಾವೆ, ಏನ್ ಕಥೆನೋ. ಇಲ್ಲಿ ಯಾರೋ ಒಬ್ರು ಏನೋ ಸ್ಟಿಂಗ್ ಮಾಡಿದಾರೋ ಏನೋ ಆಗಿದ್ದಾರೆ, ಹಾಗಾಗಿ ಹನಿ ಟ್ರಾಪ್ ಅನ್ನೋ ವಿಷಯ ಬರ್ತಾ ಇಲ್ಲ. ಇಲ್ಲಾಂದ್ರೆ ಬಹುಶಃ ಹೇಳಿರ್ಬೋದೇನೋ, ಹನಿ ಟ್ರಾಪ್ ಹನಿ ಟ್ರಾಪ್ ಅಂತಾನು ಕೂಡ ಹೇಳಿರ್ಬೋದು ಸರ್. ಹನಿ ಟ್ರಾಪ್ ಅನ್ನುವಂಥದ್ದು ಯಾವ್ದು ಟ್ರಾಪ್ ಆಗಲ್ಲ ಸರ್. ಗಂಡಸ್ ಹೋಗಿ ಬಿದ್ದಾಗ್ಲೂ ಬಿದ್ದೋಗೋದಾಗ್ಲೇ ಟ್ರಾಪ್ ಆಗೋದು. ಯಾರೋ ಬಂದು ಚೆನ್ನಾಗಿ ಮಾತಾಡ್ತಾರೆ, ಏನೋ ಮಾಡ್ಬಿಡ್ತಾರೆ, ನಿಮ್ನ ಪುಸ್ಲಾಯಿಸ್ಬಿಡ್ತಾರೆ ಅನ್ನುವಂಥದ್ದು ಬಹಳ ದೂರದ ಮಾತು. ನೀವಾಗಿ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಅದು ಟ್ರಾಪ್ ಆಗುವಂಥದ್ದು. ಯಾರು ಕೂಡ ಬಲವಂತವಾಗಿ ಎತ್ಕೊಂಡೋಗಿ ಏನೋ ನಿಮ್ ಮಾಡಿದಾರೆ ಅಂದ್ರೆ ಅದು ರೇಪ್ ಆಗುತ್ತೆ, ಟ್ರಾಪ್ ಆಗಲ್ಲ. ಸೊ ಇವೆಲ್ಲವೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಮುಜುಗರನೇ ಆಗ್ತವೆ ಪದಗಳಲ್ಲಿ. ಆದ್ರೂ ಕೂಡ ಇದು ಭಾರಿ ನೋವು ತುಂಬಿರೋ ಸಂಗತಿ ಸರ್. ಸರ್, ಒಂದು ಮಾತು ಹೇಳಿದ್ರೆ ಹನಿ ಟ್ರಾಪ್ ಅಂತ. ಆಕ್ಚುಲಿ ಹನಿ ಟ್ರಾಪ್ ಆದ್ರೂ ಸಹ ಸಾರ್ವಜನಿಕ ಕಚೇರಿಯಲ್ಲಿ ಈ ರೀತಿ ಮಾಡೋದಕ್ಕಿಂತ ಮುಂಚೆ ಆತನಿಗೆ ಬುದ್ಧಿ ಇರ್ಲಿಲ್ವಾ ಸರ್? ಅದು ಬುದ್ಧಿ ಏನಂದ್ರೆ ದುರಹಂಕಾರಗಳು, ಸರ್ಕಾರದ ಸೌಲಭ್ಯ, ಜನ ಕೊಡುವಂತ ಮರ್ಯಾದೆ, ಸ್ಥಾನಮಾನ, ಇವೆಲ್ಲವೂ ಕೂಡ ಎಲ್ಲ ಮರ್ತಿಸ್ಬಿಡುತ್ತೆ ಸರ್. ಯಾಕೆ ಅಂದ್ರೆ ಆಚೆಗಡೆ 4 ಜನ ಕಾಯ್ತಾವ್ರೆ, ಅವ್ರದೇ ದೊಡ್ಡ ಕ್ಯಾಬಿನು, ಬಂದ ತಕ್ಷಣ ನಮಸ್ಕಾರ ಅಂತಾರೆ, ಇಳಿದ ತಕ್ಷಣ ಹೋಗೋ ಕಾರು, ದುಡ್ಡು, ತಿಂಗಳಿಗೆ ಇಷ್ಟು ಅಂತ ಟೋಕನ್ನು, ಮನೆ ಕಡೆ ಇಷ್ಟು ಜನ ದುಡ್ಡು, ಎಲ್ಲ ಚೆನ್ನಾಗಿದ್ದಾಗ ತಲೆ ನಿಲ್ಲಲ್ಲ. ನಾನು ಮಾಡಿದೆ ಸರಿ, ನನ್ನ ಯಾರು ಕೇಳೋ ಅಂಥದ್ದು ಅನ್ನೋದು ಬಂದು ಕುಂತ್ಕೊಳುತ್ತಲ್ಲ, ಆಗ ಆಫೀಸ್ ಆಗ್ಲಿ ಅಥವಾ ದೇವ್ರ ಮನೆ ಆಗ್ಲಿ ಅಥವಾ ದೇವಸ್ಥಾನದ ಗರ್ಭಗುಡಿ ಆಗ್ಲಿ ಎಲ್ಲಿ ಬೇಕಾದ್ರೂ ಇವರು ಆಟಗಳನ್ನ ತೋರಿಸುವಂತ ಅಹಂಕಾರ ಬಂದ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟ್ ಟು ಕನ್ವೆ ಸರ್. ಓಕೆ ಸರ್, ಈಗ ಇನ್ನೊಂದು ಏನಂದ್ರೆ ಇತ್ತೀಚೆಗೆ ಇಂಥ ಪೊಲೀಸರು ಮಾಡುವಂಥದ್ದು ಅಥವಾ ರಾಬರಿ ಮಾಡುವಲ್ಲಿ ಪೊಲೀಸರು ಕೈವಾಡಿರುವಂಥದ್ದು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದಾವೆ ಅಂತ ಸರ್. ಪೊಲೀಸರ ಒಂದು ಕೈವಾಡ ಅಂದ್ರೆ ನಾನು ಹೇಳುವಂಥದ್ದು ದಟ್ ಡಿಪೆಂಡ್ಸ್. ನಾನು ಇದನ್ನು ಕೂಡ ಹೇಳಿದ್ದೀನಿ. ನೀವು ಕೇಳ್ತಿರುವಂತ ಪ್ರಶ್ನೆ ಒಂದ್ 2-3 ತಿಂಗಳಿಂದ ರಾಬರಿ ಆಗಿರುವಂಥದ್ದು, ಕಾನ್ಸ್ಟೇಬಲ್ಗಳು ಮಾಡಿರುವಂಥದ್ದು. ನಾನು ಹೇಳುವಂಥದ್ದು, ನೀವು ಇಂಥ ಅಧಿಕಾರಿಗಳು ಮೇಲ್ನೋಟದಲ್ಲಿ ಈ ತರ ದೊಡ್ಡ ಮಟ್ಟದಲ್ಲಿ ಒಳಗಡೆ ಕುಂತ್ಕೊಂಡಾಗ ಒಬ್ಬ ಕಾನ್ಸ್ಟೇಬಲ್ಗೆ ಬರುವಂತ ಸಂಬಳದಲ್ಲಿ ಆತ ಮಗನ್ ಸಾಕಾಗಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ, ಹೆಂಡತಿ ಮಕ್ಕಳನ್ನ ಹಾಸ್ಪಿಟಲ್ ತೋರ್ಸಕ್ಕಾಗಲ್ಲ, ತಂದೆ ತಾಯಿಗಳನ್ನ ನೋಡ್ಕೊಳಕ್ಕಾಗಲ್ಲ. ಮತ್ತೆ ಇವ್ರು ಕಷ್ಟಪಟ್ಟು ಬಂದು ಹಿಡ್ಕೊಂಡ್ ಬಂದಿರೋರನ್ನ ನೀವು ಈ ತರ ಒಳಗಡೆ ಕೂರಿಸ್ಕೊಂಡು ದುಡ್ಡು ಇಸ್ಕೊಂಡು ಆಚೆ ಕಳಿಸ್ತೀರಾ ಮೇಲಧಿಕಾರಿಗಳು. ಏನ್ ಮಾಡ್ತಾನೆ ಸರ್ ಕಾನ್ಸ್ಟೇಬಲ್? ಅನಿವಾರ್ಯತೆನ ತಂದುಕೊಡ್ತಾರೋದು ನೀವು. ಅವ್ನಿಗೆ ಹೊಟ್ಟೆ ತುಂಬಾ ಊಟ ಕೊಡೋಷ್ಟು ಸಂಬಳ ಕೊಡಿ ಸರ್. 24 hours ಕೆಲಸ ಮಾಡಿದ್ರು ಮಾಡ್ತಾನೆ ಒಬ್ಬ ಕಾನ್ಸ್ಟೇಬಲ್. ನಿಮ್ಗೆ ಗೊತ್ತಿಲ್ಲ, ಬೆಳಗ್ಗೆ ಎದ್ರು ಇವ್ರ ಮನೆ ಪಾತ್ರೆ ಉಳಿಸ್ಬಿಡ್ತಾರೆ, ಬೇಕಾದ್ರೆ ಬಟ್ಟೆ ಒಗಿಸ್ಬಿಡ್ತಾರೆ, ಬೇಕಾದ್ರೆ ಕಾರ್ ಉಳಿಸ್ಕೊಂಡ್ಬಿಡ್ತಾರೆ, ತಿಂದಿದ್ದ ತಟ್ಟೆನ ತೊಳೆದೆತ್ತಾಕ್ಬೇಕು, ಟೀ ಕೊಡ್ಬೇಕು, ಇವೆಲ್ಲವನ್ನು ಮಾಡಿ ಕೊನೆಗೆ ಅವ್ನ ಮನೆಗೆ ಹೋದ್ರೆ
ಅವನಿಗೆ ಇರುವಂತ ಕಷ್ಟ ನೂರಾರು. ಹಾಗಾಗಿ ಇದು ಅನಿವಾರ್ಯತೆ. ಎರಡನೇದು, ಪೊಲೀಸರು ಒಂದು ಅನಿವಾರ್ಯತೆ ಮುಖ್ಯ. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳು ಇನ್ವಾಲ್ವ್ ಆಗ್ತಿರೋದು ಯಾಕೆ ಅಂದ್ರೆ, ಇವತ್ತಿನ ಸಮಾಜದಲ್ಲಿ ದುಡ್ಡಿದ್ರೇನೆ ಎಲ್ಲ, ಕಾನೂನು ಸಡಿಲವಾಗಿದೆ ಅನ್ನೋಂಥ ಅಭಿಪ್ರಾಯಗಳು, ಮತ್ತೆ ಒಂದು ಈ 100 ಜನ ಹಿಡ್ಕೊಂಡು ಒಂದು ವೈಟ್ ಶರ್ಟ್ ಹಾಕೊಂಡ್ರೆ ವಿಧಾನಸೌಧವನ್ನೇ ನಾವು ಆಳ್ಬೋದು ಅನ್ನೋ ಒಂದು ಮೆಸೇಜ್ಗಳು ಹೋಗಿದಾವಲ್ಲ, ಹಾಗಾಗಿ ಅದ್ರ ಹಿಂದೆ ಓಡೋಗ್ತಾರೆ. ಮತ್ತೆ ಈ ಸಮಾಜನೂ ಕೂಡ ದುಡ್ಡಿನ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.